Good morning, student. Good morning, class. How are you all? Good. Okay. Today learn small sentence and short words. Let's start. What is date today? 4 July 25. Okay, class. Subject. 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 English. Okay. Classes 1, 2, 3 standard. Okay. Start. ಇವತ್ತು ನಾವು ಸಣ್ಣ ಸಣ್ಣ ವರ್ಡ್ಸ್ಗಳು ಮತ್ತು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷಿನಲ್ಲಿ ಕಲಿಯೋಣ. ಫಸ್ಟ್ ವರ್ಡ್ ಕೌ. COW ಕೌ ಅಂದರೆ ಆಕಳು. ಕೌ ಅಂದರೇನು? ಆಕಳು. ದ ಕೌ ಈಸ್ ದ ಪೆಟ್ ಅನಿಮಲ್. ಆಕಳೇನಿದೆ? ಸಾಕು ಪ್ರಾಣಿ ಇದೆ. ದ ಕೌ is a pet animal. ಪೆಟ್ ಎಂದರೆ ಸಾಕು ಪ್ರಾಣಿ. ಎನಿಮಲ್ ಅಂದರೆ ಪ್ರಾಣಿ. ಎನಿಮಲ್ ಅಂದರೇನು? ಪ್ರಾಣಿ. ANIMAL ಎನಿಮಲ್. PET pet. The cow is a pet animal. ಆಕಳು ಒಂದು ಸಾಕು ಪ್ರಾಣಿ. It has 4 legs. ಇದಕ್ಕೆ ಎಷ್ಟು ಕಾಲುಗಳಿವೆ? It has 4 legs. ಅದಕ್ಕೆ ಎಷ್ಟು ಕಾಲುಗಳಿವೆ? 4. 4 ಅಂದರೆ 4, legs ಅಂದರೆ ಕಾಲುಗಳು. It has a tail. ಅದಕ್ಕೆ ಒಂದು ಬಾಲ ಇದೆ. ಇದಕ್ಕೊಂದೇನಿದೆ? ಬಾಲನು ಇದೆ. It has 2 eyes. ಅದಕ್ಕೆ 2 ಕಣ್ಣುಗಳಿವೆ. It has 2 eyes. EYES eyes ಅಂದರೆ ಕಣ್ಣುಗಳು. The cow gives milk. The cow gives ಅಂದರೆ ಕೊಡುವುದು. GIVES gives has milk. MILK milk. ಮಿಲ್ಕ್ ಅಂದ್ರೆ ಹಾಲು. gives ಅಂದ್ರೆ ಕೊಡುವುದು. ಐಸ್ ಅಂದ್ರೆ ಕಣ್ಣು. ಟೈಲ್ ಅಂದ್ರೆ ಬಾಲ. ಲೆಗ್ಸ್ ಅಂದ್ರೆ ಕಾಲು. ಎನಿಮಲ್ ಅಂದ್ರೆ ಪ್ರಾಣಿ. ಪೆಟ್ ಅಂದರೆ ಸಾಕುವುದು. ಇದು ಕವಿನಲ್ಲಿ ಒಂದು 7-8 ವರ್ಡ್ಸ್ಗಳನ್ನು ಕಲಿಯೋದಕ್ಕೆ ಯೂಸ್ ಆಯಿತು. ನಮಗೆ ಸೆಂಟೆನ್ಸ್ನು ಯಾವ ಥರ ಬರೆಯೋದನ್ನು ಇಲ್ಲಿ ಗೊತ್ತಾಯಿತು. ಅದರ ಸಲುವಾಗಿ ಒಂದು ವರ್ಡ್ಸಿನ ಬಗ್ಗೆ ಸ್ವಲ್ಪ ಸೆಂಟೆನ್ಸ್ಗಳನ್ನು ಮಾಡಿ ನಮ್ಮ ಚಿಲ್ಡ್ರನ್ಸ್ಗಳಿಗೆ ತಂದಿದ್ದೀನಿ. ಚಿಲ್ಡ್ರನ್ಸ್
Next topic. Okay. Next word. Cat. C-A-T. Cat. C-A-T. Cat. ಕ್ಯಾಟ್ ಅಂದರೆ ಏನು? ಬೆಕ್ಕು. ಕ್ಯಾಟ್ ಅಂದರೆ ಏನು? ಬೆಕ್ಕು. ಎ ಕ್ಯಾಟ್ ಈಸ್ ಅ ಪೆಟ್ ಎನಿಮಲ್. ಈ ಬೆಕ್ಕುಗಳನ್ನು ನಾವು ಏನ್ ಮಾಡ್ತೀವಿ? ಸಾಕ್ತೀವಿ. ಸಾರಿ, a cat is a pet animal. ಪೆಟ್ ಅಂದರೆ ಏನು? ಸಾಕು ಪ್ರಾಣಿ. ಇಲ್ಲಿ ಗೊತ್ತಾಗಿದೆ ಅಲ್ಲ, ಎನಿಮಲ್ಸ್ ಅಂದ್ರೆ ಪ್ರಾಣಿ. ಕ್ಯಾಟ್ ಹ್ಯಾವ್ ಲಾಂಗ್ ಬಾಲ. ಅದಕ್ಕೇನಿದೆ? ಒಂದು ಉದ್ದವಾದ ಬಾಲ ಇದೆ, ಟೈಲ್. ಕ್ಯಾಟ್ ಹ್ಯಾವ್ long tail. Okay. People keep cats in their house. ಮನೆಗಳಲ್ಲಿ ಸಾಕುವ ಪ್ರಾಣಿ ಯಾವುದೆಂದರೆ ಬೆಕ್ಕು. ಮನೆ ಒಳಗೆ. ಈಗ ಆಕಳಿಗೆ ಏನಂತಾರೆ? ಹೊರಗೆ ಕಟ್ತಾರ. ನಾಯಿಗಳನ್ನು ಹೊರಗೆ ಇಡ್ತದ. ಬೆಕ್ಕು ಏನಂತ ಮನೆ ಒಳಗ ಸಾಕಣೆ ಮಾಡುತ್ತಾರೆ, ಸಲ್ಕೋತಾರ. ಕ್ಯಾಟ್ ಕೀಪ್ people keep cats in their homes. ಮನೆಯೊಳಗೆ ಸಲುಕೊಳ್ಳುತ್ತಾರೆ. A baby cat is called kitten. ಸಣ್ಣ ಬೆಕ್ಕಿನ ಮರಿಗೆ ಏನಂತ ಕರೀತಾರೆ? ಕಿಟನ್ ಎಂದು ಕರೀತಾರೆ. ಆ ಬೇಬಿ ಅಂದರೆ ಮಗು. BABY ಬೇಬಿ. ಕ್ಯಾಟ್ ಕಾಲ್ಡ್ ಕಿಟನ್. KITTIN ಕಿಟನ್ ಅಂದರೆ ಬೆಕ್ಕಿನ ಮರಿ. Cats eat meat. ಕ್ಯಾಟ್ಸ್ಗಳು ಏನ್ ತಿಂತದ? ಈಟ್ ಅಂದರೆ ಊಟ, ತಿನ್ನುವುದು. ಏನ್ ತಿಂತದ? ಮೀಟ್. ಅದು ಮಾಂಸವನ್ನು ತಿನ್ನುತ್ತದೆ. ಏನ್ ತಿಂತದ? ಮಾಂಸವನ್ನು ತಿಂತದೆ. ಅದು ಕರೆಯುವುದು ಯಾವ ತರ ಕರೆಯುತ್ತದೆ? ಮ್ಯಾವ್ ಎಂದು ಅದು ಕರೆಯುತ್ತ. ಅದರ ಭಾಷೆ ಮ್ಯಾವ್ ಎಂದು ಅದು ಉಚ್ಚಾರಣೆ, ಅದು ಮಾತಾಡ್ತದೆ, ಕರೆಯುತ್ತದೆ. ಓಕೆ ಚಿಲ್ಡ್ರನ್ಸ್, ಇನ್ನೊಂದ್ಸಲ ತಿಳ್ಕೊಳ್ಳೋಣ. ಕೌ ಅಂದರೆ ಆಕಳು. ದ ಕೌ ಈಸ್ ದ ಪೆಟ್ ಎನಿಮಲ್. ಇಟ್ ಹ್ಯಾಸ್ 4 legs. ಇಟ್ ಹ್ಯಾಸ್ ಅ tail. ಇಟ್ ಹ್ಯಾಸ್ 2 eyes. ದ ಕೌ ಗಿವ್ಸ್ ಮಿಲ್ಕ್ ಆಸ್ ಮಿಲ್ಕ್. ಆಕಳು ಒಂದು ಸಾಕು ಪ್ರಾಣಿ ಇದೆ. ಅದಕ್ಕೆ ಒಂದು ಬಾಲ ಇದೆ, 2 ಕಣ್ಣುಗಳಿವೆ, 4 ಕಾಲು ಇದೆ. ಅದು ಸಾಕು ಪ್ರಾಣಿ ಅದೇ. ಅದು ನಮಗೇನು ಕೊಡುತ್ತದೆ? ಹಾಲು ಕೊಡುತ್ತದೆ. ಕ್ಯಾಟ್ ಅಂದ್ರೆ ಬೆಕ್ಕು. Cat is a pet animal. Cat have a long tail. Keep cats in their house. A baby cat called kitten. Cat eats meat is called
ಮ್ಯಾವ್. ಕ್ಯಾಟ್ ಅದು ಒಂದು ಸಾಕು ಪ್ರಾಣಿ ಇದೆ. ಅದು ಮನೆಯ ಒಳಗೆ ಸಾಕುತ್ತಾರೆ. ಅದರ ಮರಿಗೆ ಕಿಟ್ಟನ್ ಎಂದು ಕರೆಯುತ್ತಾರೆ. ಅದು ಏನ್ ತಿನ್ನುತ್ತದೆ? ಮಾಂಸವನ್ನು ತಿನ್ನುತ್ತದೆ. ಅದು ಯಾವ ತರ ಅದರ ಉಚ್ಚಾರಣೆ ಅದು ಯಾವ ತರ ಒಳ್ಳುತ್ತದೆ? ಮ್ಯಾವ್ ಮ್ಯಾವ್ ಎಂದು ಒಳ್ಳುತ್ತದೆ. ಓಕೆ ಚಿಲ್ಡ್ರನ್ಸ್.